ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೇಷರಾಶಿ ಮೇಷಲಗ್ನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮೇಷರಾಶಿ ಮೇಷಲಗ್ನದವರಿಗೆ ಮೊದಲ 2 ವಾರಗಳ ಕಾಲ ಮಿಶ್ರ ಫಲ, ಅದಾದ ನಂತರ ಉತ್ತಮ ಫಲವನ್ನ ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರುವಿನ ಬಲ ಸಂಪೂರ್ಣವಾಗಿದೆ. ಗುರು ನಿಮ್ಮ ಧನಸ್ಥಾನದಿಂದ ಸಂಚಾರ, ಮಂಗಳ ಉತ್ತಮ ಸ್ಥಾನದಿಂದ ಸಂಚಾರ, ತೃತೀಯ ಸ್ಥಾನದಲ್ಲಿ ಆದರೂ ಕೂಡ ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಬುಧ ಮತ್ತೆ ರವಿ ನಿಮ್ಮ ಪಂಚಮ ಭಾವದಲ್ಲಿ ಉತ್ತಮವಾದದ್ದು. ಶುಕ್ರ ನೀಚ ಸ್ಥಾನದಿಂದ ಕೇತುವಿನ ಜೊತೆ ಸಂಚಾರ ಆಗ್ತದೆ. ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಥಾಸ್ಥಿತಿ ರಾಹು ವ್ಯಯಸ್ಥಾನದಿಂದ ಸಂಚಾರ ಮಾನಸಿಕ ಒತ್ತಡವನ್ನ ಕೊಡ್ತಾನೆ. ಶನಿಶ್ಚರ ಲಾಭ ಸ್ಥಾನದಲ್ಲಿ ಇದ್ದರೂ ಕೂಡ ವಕ್ರಿಯಾಗಿದ್ದಾನೆ. ಏರುಪೇರುಗಳನ್ನು ನೋಡುವಂಥದ್ದಾಗತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ. ನಿಮ್ಮ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ನೋಡಿ, ಮೊದಲು 2 ವಾರಗಳ ಕಾಲ ತುಂಬಾನೇ ಸಾಹಸ ಪ್ರಿಯರಾಗಿರ್ತೀರ. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀವು ಸಮರ್ಥನೆಯಾಗಿ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಆದರೆ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಏರಿಳಿತವನ್ನ ನೋಡುವಂಥದ್ದಾಗಿರ್ಬೋದು, ಪೈಪೋಟಿ ಎಲ್ಲೇ ಒಂದು ರೀತಿಯಲ್ಲಿ ಹಿನ್ನಡೆ ಆಗುವಂಥದ್ದಾಗಿರ್ಬೋದು, ಅತಿಯಾದಂತಹ ಮಾನಸಿಕ ಒತ್ತಡ, ಎಂಗ್ಸೈಟಿ ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ. ಯಾವಾಗಲೂ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಯೋಚನೆಗಳು ಸದಾ ಕಾಲ ಇರುತ್ತೆ. ಹಣಕಾಸಿನ ಮುಗ್ಗಟ್ಟು ಈ ಬರುವಂತಹ ತಿಂಗಳಲ್ಲೂ ಕೂಡ ನೋಡುವಂತಹ ಸಾಧ್ಯತೆ ಮೇಷಲಗ್ನದವರಿಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನೋಡಿ, ಅತಿಯಾದಂತಹ ಖರ್ಚುಗಳು ಮೊದಲು 2 ವಾರಗಳ ಕಾಲದಲ್ಲಿ ನೋಡುವಂಥದ್ದಾಗಿರುತ್ತೆ. ಸಾಲವನ್ನ ಹೊಂದಾಣಿಕೆ ಮಾಡೋದಾಗಿರ್ಬೋದು, ಬಡ್ಡಿ ಕಟ್ಟೋದಾಗಿರ್ಬೋದು, ಮತ್ತೆ ನೀವು ಬರಬೇಕಾದಂತಹ ದುಡ್ಡಿನಲ್ಲಿ ವಿಳಂಬಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಅಂದುಕೊಂಡಂತಹ ಸಪೋರ್ಟು, ಸಹಕಾರ, ಮತ್ತೆ ನಿಮ್ಮ ಮುಖ್ಯವಾಗಿ ನಿಮ್ಮ ಒಂದು ಸಂಬಂಧಗಳಲ್ಲಿ ಏರುಪೇರುಗಳಲ್ಲೂ ನೋಡುವಂತ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರವಾಗಿ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ. 2 ವಾರಗಳ ಕಾಲದ ನಂತರ ನಿಂತ ಹಣ ಆಗಿರ್ಬೋದು, ತುಂಬಾ ದಿವಸದಿಂದ ಬರಬೇಕಾದಂತಹ ನಿಮ್ಮ ದುಡ್ಡು ಆಗಿರ್ಬೋದು, ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಯೋಗಗಳು ಕೂಡ ಮೇಷರಾಶಿ ಮೇಷಲಗ್ನದವರು ಇರುತ್ತೆ. ಅನಿವಾರ್ಯ ಕಾರಣದಿಂದಾಗಿ ಸಾಲವನ್ನ ತಗೋಬೇಕಾದಂತಹ ಪರಿಸ್ಥಿತಿ ಬರುವಂತಹ ತಿಂಗಳಿದೆ. ಆದರೆ ನಿಮ್ಮ ಒಂದು ನಿರ್ಲಕ್ಷ್ಯ ಸ್ವಭಾವ ಆಗಿರ್ಬೋದು, ಬಡ್ಡಿ ತಗೊಳ್ಳೋದ್ರಾಗಿರ್ಬೋದು, ನಿಮಗೆ ಯಾವುದೋ ಒಂದು ಡಾಕ್ಯುಮೆಂಟೇಶನ್ ಆಗಲಿ ತಪ್ಪುಗಳನ್ನು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ಸುಖ ಸೌಕರ್ಯಗಳು ಇದ್ರೂ ಕೂಡ ಅದನ್ನ ಅನುಭವಿಸುವಂತಹ ಮಾನಸಿಕ ಸ್ಥಿತಿ ತೃಪ್ತಿ ಇರೋದಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಚಂಚಲ ಮನಸ್ಥಿತಿ ಇರುತ್ತೆ, ಓಡಾಟಗಳಿರುತ್ತೆ, ಒಂದು ಸ್ಥಳದಲ್ಲಿ ನಿಲ್ಲದೇ ಇರುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಹಾಗಾಗಿ ಸುಖ ಸೌಕರ್ಯಗಳಲ್ಲೂ ಕೂಡ ಏರುಪೇರುಗಳನ್ನು ನೋಡಬಹುದು. ನಿಮ್ಮ ಬೆಲೆ ಬಾಳುವ ವಸ್ತುಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ನೋಡುವಂತಹ ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು ಅಂತ ಸಿಚುವೇಶನ್ ಬರುವಂತಹ ತಿಂಗಳಲ್ಲಿರುತ್ತೆ. ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ರವಿ ನಿಮ್ಮ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಟ್ಯಾಲೆಂಟು, ನಿಮ್ಮಲ್ಲಿರುವಂತಹ ಭಾವನೆಗಳು, ಯೋಚನೆಗಳು, ಸಮಸ್ಯೆಗಳನ್ನ ಬಗೆಹರಿಸುವಂತಹ ಸಾಮರ್ಥ್ಯ ಕೂಡ ಇರುತ್ತೆ. ಸಹೋದ್ಯೋಗಿಗಳಾಗಿರ್ಬೋದು, ಸಪೋರ್ಟಿಗೆ ನಿಂತಹ ವ್ಯಕ್ತಿಗಳಿಗೆ ಸಹಕಾರದ ಕೊರತೆ ಇರುತ್ತೆ. ಮೊದಲು 2 ವಾರಗಳ ಕಾಲ ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗೋದಿಲ್ಲ. ಅಂದುಕೊಂಡಂತ ಕೆಲಸ ಕಾರ್ಯಗಳೆಲ್ಲ ಫೇಲ್ ಆಗೋದಾಗಿರ್ಬೋದು, ವಿಳಂಬಗಳಾಗಿರ್ಬೋದು, ಚಾಲೆಂಜಸ್ ಅನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. 2 ವಾರಗಳ ಕಾಲದ ನಂತರ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಶುಕ್ರ ನಿಮ್ಮ ಸಪ್ತಮ ಸ್ಥಾನಕ್ಕೆ ಹೋದಾಗ ನೀವು ಅಂದುಕೊಂಡಂತ ಪ್ರತಿ ಕೆಲಸ ಕಾರ್ಯಗಳಲ್ಲೆಲ್ಲ ಯಶಸ್ವಿ ನೋಡುವಂತದ್ದಿರುತ್ತೆ. ಅಲ್ಲಿವರೆಗೂ ತೊಂದರೆ ತಾಪತ್ರೆಗಳನ್ನ ನೋಡಬಹುದು. ಮುಖ್ಯವಾಗಿ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಯಾರು ಜಾಬ್ ಮಾಡ್ತಾರೆ ಅವರು ಸ್ವಲ್ಪ ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ಅತಿಯಾದಂತಹ ಕೆಲಸದ ಒತ್ತಡಗಳಾಗಿರ್ಬೋದು, ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಎಷ್ಟೇ ಪ್ರಯತ್ನ ಆಗಿರ್ಬೋದು, ಎಷ್ಟೇ ಟ್ಯಾಲೆಂಟ್ ಇಂದ ಮಾಡ್ಬೋದು, ಅದಕ್ಕೆ ರಿಕಗ್ನೈಸೇಷನ್ ಸಿಗೋದಿಲ್ಲ. ಯಾವುದೇ ಒಂದು ಪ್ರಶಂಸೆ ಬರದೇ ಇರುವಂತದ್ದಾಗಿರುತ್ತೆ. ಒತ್ತಡದಿಂದ ಕೆಲಸ ಕಾರ್ಯಗಳು ಬದಲಾವಣೆ ಮಾಡಬೇಕಾದಂತಹ ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. 2 ವಾರಗಳ ಕಾಲ ಇರುತ್ತೆ. ಅದಾದ ನಂತರ ಇದರಲ್ಲಿ ಕೊರತೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅದಾದ ನಂತರ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರಾಹು ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ಅತಿಯಾದಂತಹ ಹೂಡಿಕೆ ಆಗಿರ್ಬೋದು, ಸಮಸ್ಯೆಗಳನ್ನ ಬಗೆಹರಿಸುವಂತಹ ಮಾರ್ಗವನ್ನ ಹುಡುಕ್ತಾ ಇರ್ತೀರಾ. ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಇರ್ತೀರಾ. ಯಾವುದೇ ಕೆಲಸ ಕಾರ್ಯಗಳು ಕೊನೆಯ ಹಂತದಲ್ಲಿ ಹೋಗಿ ಸಕ್ಸಸ್ ಆಗುತ್ತೆ ಅನ್ನುವ ರೀತಿಯಲ್ಲಿ ಆಗುತ್ತೆ. ಆದರೆ ಅದು ಕೊನೆಯ ಹಂತದಲ್ಲಿ ವಿಳಂಬ ಆಗಿದ್ರೆ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಸಕ್ಸಸ್ ಅನ್ನ ಆಗುತ್ತೆ ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇರಬೇಡಿ. ಬ್ಯಾಕಪ್ ಪ್ಲಾನ್ ಅನ್ನ ಇಟ್ಕೊಂಡಷ್ಟು ತುಂಬಾ ಉತ್ತಮವಾಗಿರುತ್ತೆ. ಸಂಬಂಧಗಳು, ಪತಿ ಪತ್ನಿ ಸಂಬಂಧ ಮೊದಲ 2 ವಾರಗಳ ಕಾಲದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳಿರುತ್ತೆ. ಮಿತ್ರರ ಜೊತೆಗೆ ಮನಸ್ತಾಪಗಳಾಗುವಂತದ್ದಾಗಿರ್ಬೋದು, ಪಾರ್ಟ್ನರ್ಶಿಪ್ ಅಲ್ಲಿ ತೊಂದರೆಗಳಾಗುವಂತದ್ದಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಮತ್ತೆ ನಿಮ್ಮ ಒಂದು ಜಾಣತನದಿಂದ ಸರಿಯಾಗಿ ಮಾಡ್ಕೊಳ್ಳುವಂತ ಒಂದು ಮನಸ್ಥಿತಿ ಇದ್ರೆ 2 ವಾರಗಳ ನಂತರ ತುಂಬಾ ಉತ್ತಮವಾದಂತಹ ಬಾಂಧವ್ಯ, ಅವಕಾಶಗಳು, ಅನುಕೂಲಗಳನ್ನ ನೋಡುವಂತದ್ದು ಈ ಬರುವಂತಹ ತಿಂಗಳಲ್ಲಿ ನೋಡಬಹುದು. ಹಾಗೆ ಮದುವೆ ವಿಚಾರವಾಗಿರ್ಬೋದು, ನಿಮ್ಮ ಒಂದು ಹೊಸ ಸಂಬಂಧದ ವಿಚಾರವಾಗಿ 2 ವಾರಗಳ ಕಾಲದ ನಂತರ ತುಂಬಾ ಉತ್ತಮವಾದಂತಹ ಅನುಕೂಲಗಳು, ಅವಕಾಶಗಳಿದೆ. ಸಾಮಾಜಿಕ ಜೀವನದಲ್ಲಿ ಒಂದು ಉತ್ತಮವಾದಂತಹ ಹೆಸರು, ಗೌರವ ಬರುವಂತಹ ಅವಕಾಶಗಳು ಕೂಡ ಇದೆ. ಆದರೆ ಒಂದು ಮುಖ್ಯವಾಗಿ ಗಮನಿಸಬೇಕು, ನೀವು ಅಂದುಕೊಂಡಂತಹದ್ದಾಗಿರ್ಬೋದು, ಹೊಸ ಜವಾಬ್ದಾರಿ ತಗೊಳ್ಳಕ್ಕೆ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನ ಮಾಡಬೇಕು. ಯಾವುದೇ ಹೊಸ ಕಾರ್ಯಗಳನ್ನ 2 ವಾರಗಳ ನಂತರ ನೀವು ತಗೊಂಡ್ರೆ ಅದಕ್ಕೆ ಸಪೋರ್ಟು ಕೂಡ ಸಿಗುತ್ತೆ, ಮತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಕೂಡ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನೀವು ಯಾವುದೇ ಒಂದು ರೀತಿಯ ಡಿಸ್ಪ್ಯೂಟ್ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಬ್ಯಾಂಕ್ ಸಂಬಂಧಪಟ್ಟಂತಹ ಯಾವುದೇ ಲೀಗಲ್ ಇಶ್ಯೂಗಳಾಗಿರ್ಬೋದು, ಅದನ್ನ
ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ. ಆದರೆ ವಿಳಂಬದಿಂದ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಆಗುವಂತದ್ದಿರುತ್ತೆ. ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಎಂಗ್ಸೈಟಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ರಕ್ತದ ಒತ್ತಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಸ್ಕಿನ್ ಅಲರ್ಜಿಗಳನ್ನ ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಆಚೆ ಬರುವಂತಹ ಯೋಗಗಳು, ಮಾರ್ಗಗಳು ಕೂಡ ಬರುವಂತಹ ತಿಂಗಳಲ್ಲಿ ಮೇಷರಾಶಿಯವರು ನಿರೀಕ್ಷೆ ಮಾಡಬಹುದು. ಏನ್ ಪರಿಹಾರವನ್ನ ಮಾಡ್ಕೋಬೇಕು? ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಮಂಗಳನ ಸ್ತುತಿಯನ್ನ ಪಠನೆ ಮಾಡಿ, ಮಂಗಳನ ಪರಿಹಾರವನ್ನ ಮಾಡ್ಕೊಳ್ಳಿ. ಮಂಗಳಿಂದ ನಿಮ್ಮ ಆರೋಗ್ಯ ಮತ್ತೆ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಅವಕಾಶಗಳು ಕೂಡ ಇರುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮತ್ತೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪಠನೆ ಮಾಡಿ, ಜೊತೆಗೆ ಋಣಮೋಚಕ ಮಂಗಳವನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಸಾಲ ಬಾಧೆ ಆಗಿರ್ಬೋದು, ಅನಾನುಕೂಲತೆಗಳೆಲ್ಲ ಸರಿ ಹೋಗುವಂತ ಅವಕಾಶಗಳು. ಇದರ ಜೊತೆಗೆ ಶುಕ್ರನ ಆರಾಧನೆಯನ್ನ ಮಾಡಿ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವರ ಒಂದು ಸ್ತೋತ್ರವನ್ನ ಪಠನೆ ಮಾಡೋದಾಗಿರ್ಬೋದು. ಶುಕ್ರವಾರ ದಿವಸ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನ ದಾನ ಮಾಡೋದ್ರಿಂದ ನಿಮಗೆ ಹಣಕಾಸಿನ ಸ್ಥಿತಿ ಮತ್ತೆ ಸಂಬಂಧಗಳು ಮತ್ತೆ ಸಪೋರ್ಟ್ ಕೂಡ ಸಿಗುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.